ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್. ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪರಿಕಲ್ಪನೆಗಳನ್ನ ಹಿಂದಿನ ತರಗತಿಯಲ್ಲಿ ಓದಿದ್ವಿ. ಸೊ ಅದೇ ರೀತಿ ಕೆಲವು ಲೆಕ್ಕಗಳನ್ನು ಕೂಡ ನಾವು ಬಿಡಿಸಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಇನ್ನುಳಿದ ಅಭ್ಯಾಸ ಲೆಕ್ಕಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮಕ್ಕಳೇ. ಉದಾಹರಣೆ, ಒಂದು ಗೋಪುರವು ನೆಲದ ಮೇಲೆ ನೇರವಾಗಿ ನಿಂತಿದೆ. ಗೋಪುರದ ಪಾದದಿಂದ 15 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಯ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಈಗಾಗಲೇ ನೀವು ತ್ರಿಕೋನಮಿತಿಯ ಅನುಪಾತಗಳನ್ನ ಅಭ್ಯಾಸ ಮಾಡಿದ್ದೀರಾ. ಅದೇ ರೀತಿ ಕೋನಗಳ ಅಳತೆಗಳು ಕೂಡ ನಿಮ್ಗೆ ತಿಳಿದಿದೆ. ಸೊ ಇಲ್ಲಿ ನಮಗೆ ಕೊಟ್ಟಿರುವ ಅಂಶದಲ್ಲಿ ತಿಳಿದಿರುವ ಮತ್ತು ತಿಳಿಯದೇ ಇರುವ ಅಂಶಗಳನ್ನ ಮೊದಲನೇದಾಗಿ ಐಡೆಂಟಿಫೈ ಮಾಡೋಣ. ಸೊ ಇಲ್ಲಿ BC ಏನಾಗಿದೆ ಹೇಳಿ? ಗೋಪುರದ ಎತ್ತರ. BC ಏನಾಗಿದೆ? ಗೋಪುರದ ಎತ್ತರ. ಅದೇ ರೀತಿ AB, ಸೊ ಇಲ್ಲಿ B ಮತ್ತು AC, ಸೊ ಇವುಗಳೇನಾಗಿದೆ ಮಕ್ಕಳ? ಸೊ ಈ ಒಂದು ಬಿಂದುವಿನಿಂದ ಈ ಗೋಪುರದ ತುದಿಯ ನಡುವಿನ ಅಂತರವನ್ನ AC ಅಂತ ಹೆಸರಿಸಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವ ಅಂಶವೇನಿದೆ? ABಯ ಉದ್ದ ಎಷ್ಟಿದೆ? ಅಂತರ ಎಷ್ಟಿದೆ? 15 ಮೀಟರ್. ಗೋಪುರದ ನೆಲದ ಮೇಲೆ ನೇರವಾಗಿ ನಿಂತಿದೆ. ಸೊ ಈ ಗೋಪುರದ ಪಾದದಿಂದ ಈ ಒಂದು ನೆಲದ ಮೇಲಿನ ಬಿಂದು, ಸೊ ಇವುಗಳ ನಡುವಿನ ಅಂತರ ಎಷ್ಟಿದೆ? 15 ಮೀಟರ್. ಸೊ ಅದೇ ರೀತಿ ಇವುಗಳ ಕೋನ 60 ಡಿಗ್ರಿ. ಹಾಗಾದ್ರೆ ಸೊ ಇದೊಂದು ಲಂಬ ಕೋನ ತ್ರಿಭುಜವಾಗುತ್ತೆ. ಸೊ ಇಲ್ಲಿ ಈ ಕೋನ 60 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಗತ್ತೆ? BC ಆಗತ್ತೆ, ಅಂದ್ರೆ ಗೋಪುರದ ಎತ್ತರ. ಅದೇ ರೀತಿ ಪಾರ್ಶ್ವ ಬಾಹು ಯಾವ್ದಾಗತ್ತೆ? AB ಆಗತ್ತೆ. ಸೊ AB ಏನಾಗತ್ತೆ ಹೇಳಿ? ಪಾರ್ಶ್ವ ಬಾಹು. ಸೊ ಇದು ಪಾರ್ಶ್ವ ಬಾಹು. ಅದೇ ರೀತಿ BC ಏನಾಗತ್ತೆ? ಅಭಿಮುಖ ಬಾಹು. AC ಏನಾಗಿದೆ? ವಿಕರ್ಣ ಆಗಿದೆ ಮಕ್ಕಳೇ. ಸೊ ಇಲ್ಲಿ ನಾವು ಗೋಪುರದ ಎತ್ತರವನ್ನ ಕಂಡುಹಿಡಿಬೇಕು. ಅಂದ್ರೆ BCಯ ಅಳತೆಯನ್ನ ಬೇಕಾಗಿದೆ ನಮ್ಗೆ. ಸೊ ಇಲ್ಲಿ ABಯ ಅಳತೆ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಇಲ್ಲಿ AB ಮತ್ತು BC ಬಾಹುಗಳ ಅನುಪಾತಗಳನ್ನ ಹೊಂದಿರುವ ತ್ರಿಕೋನಮಿತಿಯನ್ನ ಬಳಸಿದ್ರೆ ನಾವು ಈ BCಯ ಉದ್ದವನ್ನ ಕಂಡುಹಿಡಿಬಹುದು. ಅಂದ್ರೆ ಗೋಪುರದ ಎತ್ತರವನ್ನ ಕಂಡು ಹಿಡಿಯಬಹುದು. ಹಾಗಾದ್ರೆ ಇಲ್ಲಿ ಯಾವ ಒಂದು ಅನುಪಾತಗಳನ್ನ ಬಳಸಬೇಕಾಯ್ತು ನಾವು? ಟ್ಯಾನ್ ಅಲ್ವಾ? ಸೊ ಟ್ಯಾನ್ 60 ಡಿಗ್ರಿ. ಸೊ ಇಲ್ಲಿ ಟ್ಯಾನ್ ಅನ್ನೋದೇನು ಹೇಳಿ? ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು. ಸೊ ಇಲ್ಲಿ ಅಭಿಮುಖ ಬಾಹು ಅಂದ್ರೆ ಯಾವ್ದಾಗತ್ತೆ? BC ಡಿವೈಡೆಡ್ ಬೈ AB. BC ಡಿವೈಡೆಡ್ ಬೈ AB ಆಗತ್ತೆ. ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಇಲ್ಲಿ BC ಏನಾಗಿದೆ? ಗೋಪುರದ ಎತ್ತರ. ಸೊ ಇದನ್ನ H ಅಂತ ತಗೊಳ್ತೇನೆ, ಗೋಪುರದ ಎತ್ತರವನ್ನ, ಡಿವೈಡೆಡ್ ಬೈ AB ಏನಾಗಿದೆ? ಈ ಒಂದು ಗೋಪುರದ ಪಾದದಿಂದ ನೆಲದ ಮೇಲಿನ ಒಂದು ಬಿಂದುವಿನ ನಡುವಿನ ಅಂತರ ಆಗತ್ತೆ. ಹಾಗಾದ್ರೆ ಇದೇನಾಗತ್ತೆ? 15 ಮೀಟರ್. ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ. ಸೊ ಈ ಟ್ಯಾನ್ 60 ಡಿಗ್ರಿಯ ಬೆಲೆ ಏನಾಗತ್ತೆ ಹೇಳಿ? √3 ಈಕ್ವಲ್ ಟು H ಡಿವೈಡೆಡ್ ಬೈ 15 ಆಗತ್ತೆ. ಸೊ ಇಲ್ಲಿ ನಮಗೆ ಗೋಪುರದ ಎತ್ತರ ಬೇಕಾಗಿದೆ. ಹಾಗಾಗಿ H ಈಕ್ವಲ್ ಟು 15 ಇಂಟು ವರ್ಗಮೂಲ 3. ಸೊ ಇಲ್ಲಿ ನೋಡಿ, ಇಲ್ಲಿ ನಾವೇನ್ ಮಾಡೋಣ? ಈ ಒಂದು ವರ್ಗಮೂಲ 3ರ ಬೆಲೆಯನ್ನ ಹುಡುಕಿದ್ರೆ ಸೊ ಇದೇನಾಗತ್ತೆ? 15 ಗುಣಿಸು ವರ್ಗಮೂಲ 3 ಅಂದ್ರೆ 1.732 ಆಗತ್ತೆ. ಸೊ ಇಲ್ಲಿ ಇದನ್ನ ಗುಣಿಸಿದಾಗ ಸೊ H
ಬರೋಬ್ಬರಿ ಈಕ್ವಲ್ ಟು 25.98 ಮೀಟರ್. ಹಾಗಾದ್ರೆ ಇಲ್ಲಿ ಈ ಗೋಪುರದ ಎತ್ತರ ಏನಾಯ್ತು ಹೇಳಿ? 25.98 ಮೀಟರ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಗಾಳಿಪಟವೊಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಹಾಗಾದ್ರೆ ಇಲ್ಲಿ ನೆಲದಿಂದ ಈ ಗಾಳಿಪಟದ ನಡುವಿನ ಅಂತರ ಏನಾಗಿದೆ ಮಕ್ಕಳೇ? 60 ಮೀಟರ್. ಸೊ 60 ಮೀಟರ್. BC ಏನಾಗಿದೆ ಇಲ್ಲಿ? 60 ಮೀಟರ್ ಆಗಿದೆ. ಅದೇ ರೀತಿ ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ. ಹಾಗಾದ್ರೆ ಇಲ್ಲಿ ಈ ಒಂದು ಗಾಳಿಪಟದವನ್ನ ಕಟ್ಟಿದಾರಲ್ವಾ ದಾರ, ಸೊ ಈ ದಾರವನ್ನ ಏನ್ ಮಾಡಿದ್ದಾರೆ? ಎ ಅನ್ನೋ ಒಂದು ಬಿಂದು, ಸೊ ಇಲ್ಲಿ ಗೂಟಕ್ಕೆ ಕಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ. ದಾರವು ನೆಲದೊಂದಿಗೆ 60 ಡಿಗ್ರಿಯ ಕೋನವನ್ನ ಉಂಟು ಮಾಡುತ್ತಿದೆ. ನೋಡಿ ಮಕ್ಕಳೇ, ಇಲ್ಲಿ ಈ ನೆಲ, ಸೊ ಇದು ಒಂದು ಕ್ಷಿತಿಜ ರೇಖೆ ಆದ್ರೆ, ಸೊ ಇದೇನಾಗ್ತಾ ಇದೆ? ಕ್ಷಿತಿಜ ಮಟ್ಟಕ್ಕಿಂತ ಮೇಲಿದೆ ದೃಷ್ಟಿ ರೇಖೆ. ಸೊ ದೃಷ್ಟಿ ರೇಖೆ ಏನಾಗಿದೆ? ಕ್ಷಿತಿಜ ಮಟ್ಟಕ್ಕಿಂತ ಮೇಲಿದೆ. ಹಾಗಾದ್ರೆ ಇದೇನಾಯ್ತು ಮಕ್ಕಳೇ? ಉನ್ನತ ಕೋನ. ಸೊ ಇವುಗಳ ನಡುವಿನ ಕೋನ ಏನಿದೆ ಹೇಳಿ? 60 ಡಿಗ್ರಿ ಆಗಿದೆ. ಹಾಗಾದ್ರೆ ಇದೇನಾಯ್ತು? ಕೋನ ಎ ಏನಾಗಿದೆ ಹೇಳಿ? 60 ಡಿಗ್ರಿ ಆಗಿದೆ. ತೀಟಾ, ಸೊ ಇದು ತೀಟಾ 60 ಡಿಗ್ರಿ ಆಗಿದೆ. ದಾರ ಸಡಿಲವಾಗಿಲ್ಲವೆಂದು ಭಾವಿಸಿ, ಅಂದ್ರೆ ಏನಾಗಿದೆ? ಟೈಟ್ ಇದೆ, ಅಂದ್ರೆ ಸ್ಟ್ರೇಟ್ ಲೈನ್ ಅಂತ ಒಂದು ಕನ್ಸಿಡರ್ ಮಾಡಿದ್ರೆ, ನೀವು ಒಂದು ಸರಳ ರೇಖೆ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ದಾರದ ಉದ್ದವನ್ನ ಕಂಡು ಹಿಡಿಯಿರಿ. ಅಂದ್ರೆ ನಾವೇನ್ ಮಾಡ್ಬೇಕಿಲ್ಲಿ? ಎ ಬಿಯ ಅಳತೆಯನ್ನ ಹೇಳ್ಬೇಕು. ಇದು ಈ ಒಂದು ಗಾಳಿಪಟಕ್ಕೆ ಕಟ್ಟಿರುವ ದಾರದ ಉದ್ದ. ಸೊ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಫಾರ್ಮ್ ಆಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಈ ಕೋನ 60ಕ್ಕೆ ಅಭಿಮುಖವಾಗಿರುವ ಬಾಹು ಯಾವ್ದಾಯ್ತು? BC. ಅದೇ ರೀತಿ ಕೋನ 60ಕ್ಕೆ ಪಾರ್ಶ್ವಬಾಹು ಯಾವ್ದಾಗತ್ತೆ? AC ಆಗತ್ತೆ. ಅದೇ ರೀತಿ AB ಏನಾಯ್ತು? ವಿಕರ್ಣ ಆಗತ್ತೆ. ವಿಕರ್ಣ ಆಗತ್ತೆ. ಹಾಗಾದ್ರೆ ಇಲ್ಲಿ ನಾವು ಈ ವಿಕರಣದ ಉದ್ದವನ್ನ ಹೇಳ್ಬೇಕು. ಸೊ ಇಲ್ಲಿ ಕೊಟ್ಟಿರುವ ಅಂಶವನ್ನ ಗಮನಿಸಿದ್ರೆ BC ಬಾಹುವನ್ನ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ AB ಬಾಹುವಿನ ಅಳತೆಯನ್ನ ಕಂಡು ಹಿಡಿಬೇಕಾಗಿದೆ. ಹಾಗಾದ್ರೆ BC ಮತ್ತು AB ಬಾಹುವನ್ನ ಒಳಗೊಂಡಿರುವ ತ್ರಿಕೋನ ಮಿತಿ ಯಾವ್ದಾಗತ್ತೆ ಮಕ್ಕಳೇ? ಹೇಳ್ತೀರಾ ಯಾರಾದ್ರೂ? BC ಮತ್ತು AB ಬಾಹುಗಳನ್ನ ಒಳಗೊಂಡ ತ್ರಿಕೋನ ಮಿತಿ. ತ್ರಿಕೋನ ಮಿತಿಯ ಅನುಪಾತ ಯಾವ್ದಾಗತ್ತೆ ಹೇಳಿ? ಸೈನ್ ಥೀಟಾ. ಯಾಕೆ ಹೇಳಿ? ಸೈನ್ ಅಂದ್ರೆ ಏನ್ ಹೇಳಿ? BC ಅಂದ್ರೆ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಆಗತ್ತೆ. ಹಾಗಾಗಿ ಇಲ್ಲಿ ಸೈನ್ 60 ಡಿಗ್ರಿ ಏನಾಗತ್ತೆ? ಸೈನ್ 60 ಡಿಗ್ರಿ. ಸೈನ್ 60 ಡಿಗ್ರಿ ಈಕ್ವಲ್ ಟು ಏನಾಗತ್ತೆ ಹೇಳಿ? BC ಡಿವೈಡೆಡ್ ಬೈ AB ಆಗತ್ತೆ. ಸಪೋಸ್ ಏನಾದ್ರೂ ನಾನು BC ಡಿವೈಡೆಡ್ ಬೈ AC ಬಾಹುವನ್ನ ತಗೊಂಡ್ರೆ, ಸೊ ಇದೇನಾಗತ್ತೆ ಹೇಳಿ? ಟ್ಯಾನ್ ಆಗತ್ತೆ. ಬಟ್ ನಮ್ಗಿಲ್ಲಿ AC ಬಾಹುವಿನ ಉದ್ದ ಬೇಡ. ನಮಗೆ ಈ ಒಂದು ಗಾಳಿಪಟದ ಈ ಒಂದು ನೆಲದಿಂದ ಒಂದು ಗೂಟಕ್ಕಿರುವ ನಡುವಿನ ಅಂತರ ನಮ್ಗೆ ಬೇಡ. ಸೊ ನಮ್ಗೆ ಏನ್ ಬೇಕಾಗಿದೆ? ಈ ಒಂದು ದಾರದ ಉದ್ದ ಬೇಕಾಗಿದೆ, ಅಂದ್ರೆ ವಿಕರಣದ ಅಳತೆ ನಮ್ಗೆ ಬೇಕಾಗಿದೆ. ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತಾ ಇದ್ದೇವೆ? ಸೈನ್ 60 ಡಿಗ್ರಿಯ ಅನುಪಾತವನ್ನ ಬರಿತಾ ಇದ್ದೇವೆ ಮಕ್ಕಳೇ. ಸೊ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸೈನ್ 60 ಡಿಗ್ರಿ
ಈಕ್ವಲ್ ಟು BC ಅಂದ್ರೆ ಏನಾಗುತ್ತೆ, ಗಾಳಿಪಟ ಒಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರ, ಅಂದ್ರೆ ಇದರ ಎತ್ತರ ಎಷ್ಟಿದೆ, ಗಾಳಿಪಟದ ಎತ್ತರ 60 ಮೀಟರ್, ಡಿವೈಡೆಡ್ ಬೈ AC. ಸೊ AC ಅಂದ್ರೆ ವಿಕರ್ಣ, ಅಂದ್ರೆ ಈ ಒಂದು ದಾರದ ಉದ್ದ ಆಗತ್ತೆ. ಸೊ ಇದೇನಾಗತ್ತೆ, ಸೈನ್ 60 ಡಿಗ್ರಿ. ಸೊ ಸೈನ್ 60 ಡಿಗ್ರಿಯ ಬೆಲೆ ಏನಾಗತ್ತೆ ಹೇಳಿ, √3 ಡಿವೈಡೆಡ್ ಬೈ 2 ಅಲ್ವಾ, ಸೈನ್ 60 ಡಿಗ್ರಿ ಅಂದ್ರೆ. ಸೊ ಇವುಗಳ ಬೆಲೆಗಳನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಆಗ ಈಸಿಯಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಈ ಒಂದು ಗಾಳಿಪಟದ ಎತ್ತರ 60 ಮೀಟರ್ ಡಿವೈಡೆಡ್ ಬೈ, ಸೊ ಇದೇನಾಗತ್ತೆ ಹೇಳಿ, AC ಆಗತ್ತೆ. ಸೊ AC. ಸೊ ಇಲ್ಲಿ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ AC ಈಕ್ವಲ್ ಟು 60 ಇಂಟು 2 ಡಿವೈಡೆಡ್ ಬೈ √3 ಆಗತ್ತೆ. ಸೊ ಈಗ ನೋಡಿ ಇದೇನಾಯ್ತು, 120 ಭಾಗಿಲೆ 120 ಡಿವೈಡೆಡ್ ಬೈ √3. ಓಕೆ. ಸೊ ನಾನೇನ್ ಮಾಡ್ತೇನೆ, ಇಲ್ಲಿ ಅಂಶ ಮತ್ತು ಛೇದಕ್ಕೆ √3 ಇಂದ ಗುಣಿಸ್ತೇನೆ. ಸೊ ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸ್ತಾ ಇದ್ದೇನೆ, ಅಂಶಕ್ಕೂ ಗುಣಿಸ್ತಾ ಇದ್ದೇನೆ, ಛೇದಕ್ಕೂ ಗುಣಿಸ್ತೇನೆ. ಸೊ ಇದೇನಾಗತ್ತೆ, 120 ಇಂಟು ವರ್ಗಮೂಲ 3 ಡಿವೈಡೆಡ್ ಬೈ ವರ್ಗಮೂಲ 3 ಇಂಟು ವರ್ಗಮೂಲ 3 ಏನಾಗತ್ತೆ ಹೇಳಿ, 3 ಆಗತ್ತೆ. ಸೊ 3 1 3, 3 40 120 ಆಗತ್ತೆ. ಸೊ ಇದು ಈಕ್ವಲ್ ಟು ಏನಾಗತ್ತೆ ಹೇಳಿ, 40 √3. ಸೊ ಇದೇನಾಯ್ತು ಹೇಳಿ, ಈ ಒಂದು AC, ಈ ಒಂದು ದಾರದ ಉದ್ದ ಏನಾಗತ್ತೆ ಹೇಳಿ, 40 ವರ್ಗಮೂಲ 3 ಮೀಟರ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಉದಾಹರಣೆ 7. ನದಿಗೆ ಕಟ್ಟಲಾದ ಸೇತುವೆಯ ಮೇಲಿನ ಒಂದು ಬಿಂದುವಿನಿಂದ ನದಿಯ 2 ಪಾರ್ಶ್ವದ ದಡಗಳನ್ನ ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿದೆ. ಸೊ ಇಲ್ಲಿ ಚಿತ್ರವನ್ನ ಗಮನಿಸ್ತಾ ಹೋಗಿ, ಸೇತುವೆಯು ದಡದ ಮೇಲಿನಿಂದ 3 ಮೀಟರ್ ಎತ್ತರದಲ್ಲಿದ್ದರೆ ನದಿಯ ಅಗಲವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ನಿಮ್ಗೆ ಕೆಲವೊಂದು ಸಂದರ್ಭದಲ್ಲಿ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಗಳಲ್ಲಿ ಚಿತ್ರವನ್ನ ಕೊಟ್ಟಿರೋದಿಲ್ಲ. ಸೊ ಅವರು ಕೇವಲ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಸೊ ಆಗ ನೀವು ಈ ಹೇಳಿಕೆಯ ಪ್ರಕಾರ ಚಿತ್ರವನ್ನ ಬಿಡಿಸ್ಕೊಳ್ಬೇಕಾಗತ್ತೆ. ಸೊ ಅಲ್ಲಿ ನಿಮ್ಗೆ 90% ಪ್ರಾಬ್ಲಮ್ಸ್ ಕ್ಲಿಯರ್ ಆಗತ್ತೆ. ಸೊ ಅದ್ರ ನೆಕ್ಸ್ಟ್ ಉಳಿದಿದ್ದು ಅಂದ್ರೆ ತ್ರಿಕೋನಮಿತಿಯ ಅನುಪಾತಗಳ ಸಹಾಯದಿಂದ ಏನ್ ಮಾಡ್ಬೋದು ಮಕ್ಕಳೇ, ಇವುಗಳ ಎತ್ತರವನ್ನ ಅಥವಾ ದೂರವನ್ನ ತುಂಬಾ ಸರಳವಾಗಿ ಕಂಡು ಹಿಡಿಯಬಹುದು. ಸೊ ಇಲ್ಲಿ ನೋಡಿ, ನದಿಗೆ ಕಟ್ಟಲಾದ ಸೇತುವೆ. ಸೊ ಇಲ್ಲಿ ಸೇತುವೆಯನ್ನ ಕಟ್ಟಿದ್ದಾರೆ ನೋಡಿ, ಇಲ್ಲಿ ಹೀಗಿದೆ. ಸೊ ಇಲ್ಲಿ ಯಾವುದೋ ಒಂದು ಬಿಂದು, ಸೊ ಇಲ್ಲಿ ಒಂದು ಬಿಂದುವಿನಲ್ಲಿ P ಅಂತ ತಗೊಂಡಿದ್ದೀನಿ. ಸೊ ಇಲ್ಲಿ ನದಿಯ 2 ಪಾರ್ಶ್ವದ ದಡಗಳನ್ನ ನೋಡ್ತಾ ಇದ್ದಾರೆ, 2 ಪಾರ್ಶ್ವದ ದಡಗಳನ್ನ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಅವನತ ಕೋನ ಅಂದ್ರೆ ಏನಾಯ್ತು, ಈ P ಬಿಂದುವಿನಿಂದ ಇದೊಂದು ದೃಷ್ಟಿ ರೇಖೆ ಆದ್ರೆ, ಸೊ ಈ ದೃಷ್ಟಿ ರೇಖೆಗಿಂತ ಕೆಳಗಿರುವ, ಸಾರಿ ಇದು ಕ್ಷಿತಿಜ ರೇಖೆ ಸೊ ಅಲ್ವಾ. ಸೊ ಈ ಒಂದು P ಬಿಂದುವಿನಿಂದ ಸ್ಟ್ರೇಟ್ ಆಗಿರೋದು ಕ್ಷಿತಿಜ ರೇಖೆ ಆದ್ರೆ, ಇಲ್ಲಿ ಕ್ಷಿತಿಜ ಮಟ್ಟಕ್ಕಿಂತ ಕೆಳಗಿರುವ ರೇಖೆ ಯಾವ್ದಾಗತ್ತೆ ಹೇಳಿ, ಅವನತ ಕೋನ ಅಲ್ವಾ. ಸೊ ಅವನತ ಕೋನ. ಹಾಗಾದ್ರೆ ಇಲ್ಲಿ ಈ ಒಂದು
ಕೋನಗಳು ಏನಾಗ್ತಿದೆ 30 ಡಿಗ್ರಿ ಮತ್ತು 45 ಡಿಗ್ರಿ. ಸೊ ಈ ಅವನತ ಕೋನಗಳು ಕ್ರಮವಾಗಿ ಹೇಗಿದೆ 30 ಡಿಗ್ರಿ ಕೋನ ಮತ್ತು 45 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತಿದೆ. ಅದೇ ರೀತಿ ಈ ಒಂದು ಸೇತುವೆಯ ದಡ, ಸೊ ಈ ಸೇತುವೆ ದಡದ ಮೇಲಿನಿಂದ ಇದರ ಎತ್ತರ ಎಷ್ಟಿದೆ ಹೇಳಿ, PD ಅಂತ ತಗೊಂಡ್ರೆ ಸೊ ಇದರ ಎತ್ತರ ಎಷ್ಟಿದೆ 3 ಮೀಟರ್ ಇದೆ. ಹಾಗಾದರೆ ನಾವಿಲ್ಲಿ ಈ ನದಿಯ ಅಗಲವನ್ನ ಕಂಡು ಹಿಡಿಯಬೇಕು, ಅಂದ್ರೆ ABಯ ಅಳತೆಯನ್ನ ಹೇಳಬೇಕಾಗಿದೆ. ಸೊ ನೋಡಿ ಇಲ್ಲಿ EF ಅಂತ ತಗೊಳ್ತಾನೆ. EF ಅಂತ ತಗೊಂಡ್ರೆ ಸೊ ಇಲ್ಲಿ ನೋಡಿ FPA. ಸೊ FPA ಅನ್ನು ಏನು ಕೊಟ್ಟಿದ್ದಾರೆ ಅವರು 30 ಡಿಗ್ರಿ. ಹಾಗಾದ್ರೆ ಈ FPA ಅನ್ನೋದು 30 ಡಿಗ್ರಿ ಕೋನವನ್ನ ಉಂಟು ಮಾಡಿದ್ರೆ PAD ಕೂಡ ಏನಾಗತ್ತೆ ಹೇಳಿ 30 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತೆ. ಯಾಕೆ ಹೇಳಿ, ಕಾರಣ ಏನ್ ಹೇಳಿ, ಇಲ್ಲಿ PF, ಸೊ ಇಲ್ಲಿ PF ಅಥವಾ EF ಅನ್ನೋ ಒಂದು ಸರಳ ರೇಖೆ, ಅದೇ ರೀತಿ ನದಿಯ ದಡ AB ಯನ್ನ ಗಮನಿಸಿದ್ರೆ ಸೊ ಇದೊಂದು ಸಮಾಂತರ ರೇಖೆ. ಹಾಗಾದ್ರೆ ಈ ಸಮಾಂತರ ರೇಖೆಗಳ ನಡುವಿನ ಕೋನಗಳು, ಸೊ ಇವುಗಳೇನಾಗತ್ತೆ EPA ಮತ್ತು PAD ಕೋನಗಳು ಏನಾಗತ್ತೆ ಹೇಳಿ ಪರ್ಯಾಯ ಕೋನಗಳು. ಹಾಗಾದ್ರೆ ಇಲ್ಲಿ ಪರ್ಯಾಯ ಕೋನಗಳ ಅಳತೆಗಳು ಏನಾಗಿರತ್ತೆ ಮಕ್ಕಳೇ, ಸಮನಾಗಿರತ್ತೆ. ಹಾಗಾಗಿ ನಾನಿಲ್ಲಿ PAD ಯನ್ನ ಏನಂತ ಬರೀತೇನೆ 30 ಡಿಗ್ರಿ ಆಗಿದೆ ಅಂತ ಬರೀತೇನೆ. ಅದೇ ರೀತಿ ಇನ್ನೊಂದು ಪಾರ್ಶ್ವವನ್ನ ಗಮನಿಸಿದ್ರೆ ಸೊ ಇಲ್ಲೂ ಕೂಡ PF ಮತ್ತು DB ಏನು ಆಗಿದೆ ಒಂದು ಸರಳ ರೇಖೆಯಾದ್ರೆ ಸೊ ಇವುಗಳ ನಡುವಿನ ಕೋನ ಇಲ್ಲಿ FPB 45 ಡಿಗ್ರಿ ಆದರೆ PBD ಸೊ ಈ ಕೋನ ಕೂಡ ಏನಾಗಿರುತ್ತೆ ಮಕ್ಕಳೇ 45 ಡಿಗ್ರಿ ಆಗತ್ತೆ. ಹಾಗಾಗಿ ಇದು ಕೂಡ ಒಂದು ಪರ್ಯಾಯ ಕೋನಗಳು. ಸೊ ಈಗ A ಕೋನದ ಅಳತೆ ಗೊತ್ತಾಗಿದೆ, B ಕೋನದ ಅಳತೆ ಕೂಡ ಗೊತ್ತಾಗಿದೆ. ಸೊ ಇಲ್ಲಿ APD ಇದು ಒಂದು ಲಂಬಕೋನ ತ್ರಿಭುಜ. ಅದೇ ರೀತಿ PDB ಸೊ ಇದು ಕೂಡ ಒಂದು ಲಂಬಕೋನ ತ್ರಿಭುಜ. ಹಾಗಾದ್ರೆ ನಾವಿಲ್ಲಿ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಈ ಕೋನ A ಇದಕ್ಕೆ ಅಭಿಮುಖ ಬಾಹು ಯಾವ್ದಾಗತ್ತೆ ಹೇಳಿ PD ಆಗತ್ತೆ. ಪಾರ್ಶ್ವ ಬಾಹು ಯಾವ್ದಾಗತ್ತೆ ಹೇಳಿ AD ಆಗತ್ತೆ. ಅದೇ ರೀತಿ ತ್ರಿಭುಜ PDB ಅಲ್ಲಿ ಕೋನ 45 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಗತ್ತೆ PD ಆಗತ್ತೆ. ಅದೇ ರೀತಿ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಮಕ್ಕಳೇ DB ಆಗತ್ತೆ. ಸೊ ಇಲ್ಲಿ PB ಅನ್ನೋದು ವಿಕರ್ಣ. ಅದೇ ರೀತಿ ತ್ರಿಭುಜ ADB ಅಲ್ಲಿ AP ಏನಾಗತ್ತೆ ಮಕ್ಕಳೇ ವಿಕರ್ಣ ಆಗತ್ತೆ. ಹಾಗಾದ್ರೆ ನಾವೇನ್ ಮಾಡೋಣ, ಇಲ್ಲಿ ಮೊದಲನೇದಾಗಿ ತ್ರಿಭುಜ ಈ ಒಂದು ಲಂಬಕೋನ ತ್ರಿಭುಜ APD ಅಲ್ಲಿ ಲಂಬಕೋನ ತ್ರಿಭುಜ APD ಯನ್ನ ಗಮನಿಸಿ. ಸೊ ಇಲ್ಲಿ PD ಬಾಹುವಿನ ಅಳತೆ 3 ಮೀಟರ್, AD ಬಾಹುವಿನ ಅಳತೆಯನ್ನ X ಅಂತ ತಗೊಳ್ತೇನೆ. ಸೊ ನಮ್ಗೆ ಇದರ ಬೆಲೆ ಗೊತ್ತಿಲ್ಲ, ಹಾಗಾಗಿ ಇದನ್ನ X ಅಂತ ಇಟ್ಕೊಳ್ತೇನೆ. ಸೊ ಇಲ್ಲಿ AP ಏನಾಗಿದೆ ಮಕ್ಕಳೇ, AP ಏನಾಗಿದೆ ವಿಕರ್ಣ ಆಗಿದೆ. ಸೊ ಇಲ್ಲಿ AP ಏನಾಗಿದೆ ವಿಕರ್ಣ ಆಗಿದೆ. ಸೊ ಈಗ ಇಲ್ಲಿ PD ಮತ್ತು AD ಬಾಹುವಿನ ಅಳತೆಗಳನ್ನ ನೋಡಿದ್ರೆ ಸೊ ಈ AD ಮತ್ತು PD ಬಾಹುಗಳ ತ್ರಿಕೋನಮಿತಿಯ ಅನುಪಾತಗಳನ್ನ ಗಮನಿಸಿದ್ರೆ ಸೊ ಯಾವ ಒಂದು ತ್ರಿಕೋನಮಿತಿ ಇಲ್ಲಿ ನಮಗೆ ಸಹಾಯಕ್ಕೆ ಬರುತ್ತೆ, ಸೊ ಯಾವ್ದಾಗತ್ತೆ ಹೇಳಿ tan ಥೀಟಾ ಅಲ್ವಾ. ಯಾಕೆ ಹೇಳಿ, ಇಲ್ಲಿ tan ಅನ್ನೋದು ಏನಾಗತ್ತೆ ಹೇಳಿ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು. ಸೊ ಇಲ್ಲಿ ನಮಗೆ ಬೇಕಾಗಿರೋದೇನು AD ಯ ಅಳತೆ, ಅಂದ್ರೆ ಈ ಪಾರ್ಶ್ವ ಬಾಹುವಿನ ಅಳತೆ ಬೇಕಾಗಿದೆ. ಹಾಗಾಗಿ ನಾವಿಲ್ಲಿ ಯಾವ ಒಂದು ತ್ರಿಕೋನ ಮಿತಿಯನ್ನ ಬಳಸೋಣ, tan 30 ಡಿಗ್ರಿ. ಸೊ tan 30 ಡಿಗ್ರಿ. ಸೊ ಇದೇನಾಗತ್ತೆ ಹೇಳಿ, tan ಅನ್ನೋದು ಅಭಿಮುಖ ಬಾಹು
ಡಿವೈಡೆಡ್ ಬೈ ಪಾರ್ಶ್ವಬಾಹು. ಸೊ ಇಲ್ಲಿ tan 30 ಅಂದ್ರೆ ಏನಾಗುತ್ತೆ 1/√3 ಆಗತ್ತೆ. ಈಕ್ವಲ್ ಟು ಇಲ್ಲಿ PD. ಸೊ PD ಏನಾಗಿದೆ, ಈ ಒಂದು ದಡದ ಮೇಲಿನಿಂದ ಸೇತುವೆಯು ಮತ್ತು ದಡದ ಮೇಲಿನಿಂದ 3 ಮೀಟರ್. ಸೊ ಇದರ ಎತ್ತರ ಏನಾಗಿದೆ ಹೇಳಿ 3 ಮೀಟರ್ ಡಿವೈಡೆಡ್ ಬೈ AD ಆಗತ್ತೆ. ಸೊ AD. ಸೊ ಇಲ್ಲಿ AD ಈಕ್ವಲ್ ಟು ಏನಾಗತ್ತೆ ಹೇಳಿ 3√3. ಸೊ ಇದೇನಾಯ್ತು ಈ ಒಂದು AD ದಡ. ಸೊ ಇಲ್ಲಿ AB ಅನ್ನೋದು ಒಟ್ಟು ಈ ನದಿಯ ಅಗಲ. ಸೊ ಇಲ್ಲಿ AD ನದಿಯ ಅಗಲ ನಮ್ಗೆ ಗೊತ್ತಾಗಿದೆ, ಅಂದ್ರೆ x ಗೊತ್ತಾಗಿದೆ ಅಲ್ವಾ. ಸೊ ಇಲ್ಲಿ x ಗೊತ್ತಾಗಿದೆ. ಹಾಗಾದ್ರೆ AD ಏನಾಗಿದೆ ಮಕ್ಕಳ 3√3 ಆಗಿದೆ. ಸೊ ಈಗ ತ್ರಿಭುಜ PDB ಅನ್ನ ಗಮನಿಸಿದ್ರೆ, ತ್ರಿಭುಜ ಲಂಬಕೋನ ತ್ರಿಭುಜ PDB ಯಲ್ಲಿ tan 45 ಡಿಗ್ರಿ ಈಕ್ವಲ್ ಟು ಏನಾಗತ್ತೆ PD ಡಿವೈಡೆಡ್ ಬೈ DB ಆಗತ್ತೆ. PD ಡಿವೈಡೆಡ್ ಬೈ DB ಆಗತ್ತೆ. ಸೊ ಇಲ್ಲಿ tan 45 ಡಿಗ್ರಿ ಅಂದ್ರೆ 1 ಈಕ್ವಲ್ ಟು PD ಯ ಅಳತೆ 3 ಡಿವೈಡೆಡ್ ಬೈ DB. ಸೊ DB ಅನ್ನ ನಾವೇನ್ ಮಾಡೋಣ y ಅಂತ ತಗೊಳ್ಳೋಣ. ಸೊ y. ಸೊ ಇದೇನಾಗಿದೆ y ಈಕ್ವಲ್ ಟು 3 ಆಗತ್ತೆ. ಹಾಗಾದ್ರೆ ಇಲ್ಲಿ ಈ ಒಂದು DB ಯ ಅಳತೆ ಏನಾಗಿದೆ DB ಯ ಅಳತೆ 3. ನಮ್ಗೀಗ ಈ ಒಂದು ನದಿಯ ಅಗಲವನ್ನ ಕಂಡು ಹಿಡಿಬೇಕು. ಸೊ ನದಿಯ ಅಗಲ ಏನು AB ಅಲ್ವಾ. ಸೊ AB ಅಂದ್ರೆ ಏನಾಗತ್ತೆ AD ಮತ್ತು DB ಬಾಹುಗಳ ಮೊತ್ತ. ಸೊ ಇಲ್ಲಿ AD ಯ ಅಳತೆ 3√3 ಪ್ಲಸ್ DB ಯ ಅಳತೆ 3. ಸೊ ಇಲ್ಲಿ ಎರಡರಲ್ಲೂ 3 ಸಾಮಾನ್ಯವಾಗಿದೆ. ಹಾಗಾಗಿ 3. ಸೊ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ √3 ಪ್ಲಸ್ 1 ಮೀಟರ್ ಆಗಿದೆ. ಹಾಗಾಗಿ ಇಲ್ಲಿ ಈ ಒಂದು ನದಿಯ ಅಗಲವು 3 ಗುಣಿಸು √3 ಪ್ಲಸ್ 1 ಮೀಟರ್ ಆಗಿದೆ ಅಂತ ಹೇಳ್ಬೋದು ಮಕ್ಕಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬಿರುಗಾಳಿಗೆ ಸಿಕ್ಕ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನ ಉಂಟು ಮಾಡಿದೆ. ನೋಡಿ ಡಯಾಗ್ರಾಮ್ ಅನ್ನ ಬಿಡಿಸ್ತಾ ಹೋಗೋಣ. ಒಂದ್ ಮರ ಇದೆ. ಸೊ ಇದೇನಾಗಿದೆ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ. ಸೊ ಇಲ್ಲಿ ಇಷ್ಟು ಉದ್ದದ ಮರ ಇದೆ ಅಂತ ಇಟ್ಕೊಳ್ಳಿ. ಸೊ ಇದೇನಾಗಿದೆ ಸೊ ಇಷ್ಟು ಭಾಗ, ಸೊ ಇಷ್ಟು ಈ ಉಳಿದಿರೋ ಭಾಗ ಇದೆ ಅಲ್ವಾ ಅರ್ಧ ಭಾಗ. ಸೊ ಇದೇನಾಗಿದೆ ಮುರಿದಿದೆ, ಹೀಗೆ ಮುರಿದೇನಾಗಿದೆ ಸೊ ಹೀಗೆ ನೆಲಕ್ಕೆ ಬಾಗಿದೆ. ಸೊ ಇಲ್ಲಿ ಈ ನೆಲದೊಂದಿಗೆ ಏನ್ ಮಾಡ್ತಾ ಇದೆ 30 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಅರ್ಥ ಆಯ್ತಾ. ಸೊ 30 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಮತ್ತು ಮರದ ತುದಿ ಸೊ ಇದು ಮರದ ತುದಿ ಅಲ್ವಾ. ಸೊ ಈಗ ಮರ ಏನಿತ್ತು ಇಲ್ಲಿವರೆಗಿತ್ತು. ಸೊ ಇದೇನಾಗಿದೆ ಬಿರುಗಾಳಿಗೆ ಮುರಿದಿದೆ. ಸೊ ಮುರಿದು ನೆಲಕ್ಕೆ ಬಾಗಿದೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮರದ ತುದಿಯು ಮರದ ಬುಡದಿಂದ, ಸೊ ಇದು ಮರದ ಬುಡ ಅಲ್ವಾ. ಸೊ ಇದರಿಂದ 8 ಮೀಟರ್ ದೂರದಲ್ಲಿದೆ. ಅರ್ಥ ಆಯ್ತಾ. ಪ್ರಶ್ನೆ ಅರ್ಥ ಆಗಿದೆ ಅಲ್ವಾ. ಸೊ ಚಿತ್ರ ನೋಡ್ತಾ ಹೋಗಿ. ಹಾಗಾದರೆ ಮುರಿದು ಬೀಳುವ ಮುನ್ನ, ಸೊ ಅಂದ್ರೆ ಮುರಿದು ಬೀಳುವ ಮುನ್ನ ಏನಾಗಿತ್ತು ಹೀಗೆ ಸ್ಟ್ರೇಟ್ ಇತ್ತು ಇದು. ಸೊ ಇದು
ಮುರಿದು ಬೀಳುವ ಮುನ್ನ ಮರದ ಎತ್ತರ. ಸೊ ಈ ಮರದ ಎತ್ತರವನ್ನ ಹೇಳ್ಬೇಕು ನಾವು. ಓಕೆ, ಸೊ ಇಲ್ಲಿ ನೋಡಿ, ಇದನ್ನ ಎ, ಎಲ್ಲಿ ಮುರಿದಿದೆ ಅಲ್ವಾ, ಸೊ ಆ ಪಾಯಿಂಟ್ ಅನ್ನ ಎ ಅಂತ ಹೇಳ್ತೇನೆ. ಮರದ ಬುಡವನ್ನ ಬಿ ಅಂತ ಹೆಸರಿಸ್ತೇನೆ. ಮರ ಮುರಿದಿದೆ ಅಲ್ವಾ, ಸೊ ಅದರ ತುದಿಯನ್ನ ಸಿ ಅಂತ ಹೆಸರಿಸ್ತೇನೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಈ ಒಂದು ಮರದ ಎತ್ತರವನ್ನ ಹೇಳ್ಬೇಕು. ಸೊ ಹಾಗಾದ್ರೆ ಇಲ್ಲಿ ಮರದ ಎತ್ತರ ಏನಾಗತ್ತೆ ಹೇಳಿ, ಎ ಬಿ ಮತ್ತು ಮುರಿದಿರುವ ಭಾಗ ಅಂದ್ರೆ ಬಿ ಎ ಸಿ. ಸೊ ಈ ಎರಡು ಭಾಗಗಳು ಸೇರಿದ್ರೆ ಏನಾಗತ್ತೆ ಹೇಳಿ, ಟೋಟಲ್ ಈ ಮರದ ಎತ್ತರ ಆಗತ್ತೆ ಅಲ್ವಾ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಅನುಪಾತಗಳ ತ್ರಿಕೋನಮಿತಿಯ ಅನುಪಾತಗಳನ್ನ ಬಳಸ್ಕೊಂಡು ಎ ಸಿಯ ಉದ್ದ ಮತ್ತು ಎ ಬಿಯ ಉದ್ದವನ್ನ ಕಂಡು ಹಿಡಿಬೇಕು ಮಕ್ಕಳೇ. ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ ಎ ಬಿ ಸಿ ಯಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಸಿ ಏನಾಗಿದೆ ಮಕ್ಕಳೇ, ಮುರಿದು ಬಿದ್ದ ಮರದ ಭಾಗ ಅಲ್ವಾ. ಸೊ ಎ ಸಿ ಏನಾಗಿದೆ ಹೇಳಿ, ಮುರಿದು ಬಿದ್ದ ಮರದ ಭಾಗ, ಮುರಿದು ಬಿದ್ದ ಮರದ ಭಾಗ. ಸೊ ಇಲ್ಲಿ ಮರದ ಒಟ್ಟು ಉದ್ದ ಏನ್ ಹೇಳಿ, ಮರದ ಒಟ್ಟು ಉದ್ದ. ಸೊ ಇಲ್ಲಿ ಮರದ ಒಟ್ಟು ಉದ್ದ ಅಂದ್ರೆ ಏನಾಗುತ್ತೆ, ಎ ಬಿ ಪ್ಲಸ್ ಎ ಸಿ ಆಗತ್ತೆ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ, ಮೊದಲನೇದಾಗಿ ತ್ರಿಭುಜ ಎ ಬಿ ಸಿ ಅಲ್ಲಿ ಈ ಕೋನ 30 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಯ್ತು ಮಕ್ಕಳೇ, ಎ ಬಿ ಆಯ್ತು. ಈ ಕೋನ 30 ಡಿಗ್ರಿಗೆ ಪಾರ್ಶ್ವಬಾಹು ಯಾವ್ದಾಗತ್ತೆ, ಬಿ ಸಿ ಆಗತ್ತೆ. ಎ ಸಿ ಏನಾಗತ್ತೆ ಹೇಳಿ, ವಿಕರ್ಣ ಆಗತ್ತೆ. ಸೊ ಈಗ ನಾವೇನ್ ಮಾಡೋಣ, ಬಿ ಸಿ ಮತ್ತು ಎ ಸಿಯ ಬಾಹುವನ್ನ ಗಮನಿಸಿ. ಸೊ ಇಲ್ಲಿ ಬಿ ಸಿ ಮತ್ತು ಎ ಸಿ ಬಾಹುವಿನ ತ್ರಿಕೋನಮಿತಿಯ ಉಂಟು ಮಾಡುವ ಅನುಪಾತಗಳು ಯಾವ್ದಾಗತ್ತೆ ಹೇಳಿ, ಕಾಸ್. ಸೊ ಇಲ್ಲಿ ಕಾಸ್ ಅನ್ನೋದೇನಾಗತ್ತೆ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಆಗತ್ತೆ. ಹಾಗಾಗಿ ಇಲ್ಲಿ ನಾವು ಕಾಸ್ ಥೀಟಾವನ್ನ ತಗೊಂಡ್ರೆ ಸೊ ಈ ಎ ಸಿಯ ಉದ್ದವನ್ನ ಹೇಳ್ಬೋದು ಮಕ್ಕಳೇ. ಹಾಗಾದ್ರೆ ಈಗ ಮೊದಲನೇ ಅನುಪಾತವನ್ನ ನೋಡೋಣ, ಕಾಸ್ 30 ಡಿಗ್ರಿ. ಸೊ ಕಾಸ್ 30 ಡಿಗ್ರಿ ಏನಾಗತ್ತೆ ಹೇಳಿ, ಬಿ ಸಿ ಡಿವೈಡೆಡ್ ಬೈ ಎ ಸಿ ಆಗತ್ತೆ ಅಲ್ವಾ. ಸೊ ಇಲ್ಲಿ ಕಾಸ್ 30 ಡಿಗ್ರಿ ಅಂದ್ರೆ ಏನ್ ಹೇಳ್ತೀರಾ, ಸೊ ಕಾಸ್ 30 ಡಿಗ್ರಿ, ಸೊ ಇದರ ವ್ಯಾಲ್ಯೂ ಏನಾಗತ್ತೆ ಹೇಳಿ, √3 ಡಿವೈಡೆಡ್ ಬೈ 2. ಓಕೆ, ಸೊ ಇಷ್ಟೇ, ನೀವು ಹೇಳಿಕೆಯನ್ನ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರವನ್ನ ಬಿಡಿಸ್ಬೇಕು. ಸೊ ಆಗ ಅದೇ ರೀತಿ ತ್ರಿಕೋನಮಿತಿಗಳನ್ನ ಅಪ್ಲೈ ಮಾಡ್ತಾ ಹೋಗೋದಷ್ಟೇ. ಸೊ ಒಂದು ಬಾಹುವಿನ ಅಳತೆ ಮತ್ತು ಇನ್ನೊಂದು ಬಾಹುವಿನ ಗೊತ್ತಿಲ್ಲದ ಇರುವಂತಹ ಬಾಹುವನ್ನ, ಈ ಎರಡು ಬಾಹುಗಳ ಅನುಪಾತಗಳು ಬರುವಂತಹ ಯಾವ ತ್ರಿಕೋನಮಿತಿಗಳನ್ನ ಬಳಸಿದ್ರೆ ನಾವು ಸೊ ಈ ಒಂದು ಮರದ ಉದ್ದವನ್ನ ಅಥವಾ ಈ ಒಂದು ಮರದ ಉದ್ದ ಮರದ ಬುಡದ ಅಂತರ ಮತ್ತು ಬಿಂದುವಿನ ನಡುವಿನ ಅಂತರವನ್ನ ಈಸಿಯಾಗಿ ಕಂಡು ಹಿಡಿಬಹುದು ಮಕ್ಕಳೇ. ಸೊ ಇಲ್ಲಿ ನೋಡಿ, ಕಾಸ್ 30 ಡಿಗ್ರಿ ಏನಾಗುತ್ತೆ ಹೇಳಿ, √3/2 ಆಗತ್ತೆ. ಸೊ ಇಲ್ಲಿ ಬಿ ಸಿ ಏನಾಗಿದೆ, 8 ಮೀಟರ್ ಡಿವೈಡೆಡ್ ಬೈ, ಸೊ ಇಲ್ಲಿ ಎ ಸಿ, ಸೊ ಇಲ್ಲಿ ವಿಕರ್ಣ, ಎ ಸಿ ವಿಕರ್ಣ ಆಗಿದೆ. ಸೊ ಇದೇನಾಗುತ್ತೆ, ಎ ಸಿ ಈಕ್ವಲ್ ಟು 8 × 2 ಡಿವೈಡೆಡ್ ಬೈ √3 ಆಗತ್ತೆ. ಸೊ ಎ ಸಿ ಈಕ್ವಲ್ ಟು ಏನಾಗತ್ತೆ ಹೇಳಿ, 16 ಡಿವೈಡೆಡ್ ಬೈ √3. ಹಾಗಾದ್ರೆ ಇಲ್ಲಿ ನಮ್ಗೆ ಈ ಒಂದು ಎ ಸಿ ವಿಕರ್ಣ, ಮುರಿದು ಬಿದ್ದ ಭಾಗ ಅಂದ್ರೆ ಈ ಒಂದು ಮರದಲ್ಲಿ ಮುರಿದು ಬಿದ್ದ ಭಾಗದ ಪೋರ್ಷನ್ ಸಿಕ್ಕಿದೆ. ಸೊ ಹಾಗಾದ್ರೆ ಇನ್ನು ಉಳಿದ ಭಾಗ ಯಾವುದು ಹೇಳಿ, ಎ ಬಿ ಅಲ್ವಾ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ, ಎ ಬಿ ಮತ್ತು ಬಿ ಸಿಯ ಸಹಾಯದಿಂದ, ಈ ಎರಡು ಬಾಹುಗಳ ಅನುಪಾತಗಳ ಸಹಾಯದಿಂದ ಏನ್ ಮಾಡೋಣ ಮಕ್ಕಳೇ, ಎ ಬಿ ಬಾಹುವಿನ ಅಳತೆಯನ್ನ ಹುಡ್ಕೋಣ. ಸೊ ಎ ಬಿ ಮತ್ತು ಬಿ ಸಿ ಅಂದ್ರೆ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹುವನ್ನು ಉಂಟು ಮಾಡುವ ತ್ರಿಕೋನಮಿತಿ ಯಾವ್ದಾಗತ್ತೆ ಹೇಳಿ, ಟ್ಯಾನ್. ಓಕೆ, ಸೊ ಹಾಗಾದ್ರೆ ಇಲ್ಲಿ ಟ್ಯಾನ್
30 ಡಿಗ್ರಿ ಈಕ್ವಲ್ ಟು ಏನಾಗತ್ತೆ ಎ ಬಿ ಡಿವೈಡೆಡ್ ಬೈ ಎ ಸಿ ಆಗತ್ತೆ. ಸೊ ಇಲ್ಲಿ ನೀವು ಟ್ಯಾನ್ ಅನ್ನೇ ತಗೊಳ್ಬೇಕಂತ ಇಲ್ಲ. ಸೊ ಇಲ್ಲಿ ಎ ಬಿ ಮತ್ತು ಎ ಸಿ ಬಾಹುಗಳ ಅನುಪಾತಗಳನ್ನು ಕೂಡ ತಗೊಳ್ಬಹುದು. ಯಾಕೆ ಹೇಳಿ, ಇಲ್ಲಿ ಎ ಸಿ ಈಗಾಗಲೇ ಗೊತ್ತಾಗಿದೆ. ಸೊ ಎ ಬಿ ಅನ್ನ ನಾವು ಹುಡುಕ್ಬೇಕಾಗಿರೋದು. ಸೊ ಎ ಬಿ ಮತ್ತು ಎ ಸಿ ಬಾಹುಗಳ ಅನುಪಾತಗಳು ಅಂದ್ರೆ ಏನಾಗತ್ತೆ ಹೇಳಿ, ಸೈನ್ ಅನ್ನ ಹಾಕ್ಬೇಕು. ಯಾಕೆ ಹೇಳಿ, ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಅಲ್ವಾ. ಸೊ ಇಷ್ಟೇ. ಸೊ ಸೈನ್ ಅನ್ನ ಹಾಕಿ ಕೂಡ ನೀವು ವ್ಯಾಲ್ಯೂ ಅನ್ನ ಹುಡುಕ್ಬೋದು. ಸೊ ಇಲ್ಲಿ ಟ್ಯಾನ್ 30 ಡಿಗ್ರಿ ಏನಾಗತ್ತೆ ಹೇಳಿ, 1/√3 ಆಗತ್ತೆ ಮಕ್ಕಳೇ. 1/√3 ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ. ಸೊ ಎ ಸಿ ಎಷ್ಟಿದೆ, ಸಾರಿ ಒಂದ್ ಸೆಕೆಂಡ್, ಬಿ ಸಿ ಅಲ್ವಾ ಇದು. ಓಕೆ, ಬಿ ಸಿ. ಟ್ಯಾನ್ ಅಂದ್ರೆ ಏನಾಗುತ್ತೆ, ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು. ಸೊ ಇಲ್ಲಿ ಪಾರ್ಶ್ವ ಬಾಹು ಅಂದ್ರೆ ಏನಾಗತ್ತೆ, ಬಿ ಸಿ ಆಗತ್ತೆ. ಸೊ ಬಿ ಸಿ ಎಷ್ಟಿದೆ, 8 ಮೀಟರ್. ಹಾಗಾದ್ರೆ ಇಲ್ಲಿ ಎ ಬಿ ಈಕ್ವಲ್ ಟು ಏನಾಗತ್ತೆ, ಎ ಬಿ ಈಕ್ವಲ್ ಟು √8 ಡಿವೈಡೆಡ್ ಬೈ √3 ಆಗತ್ತೆ. 8 ಡಿವೈಡೆಡ್ ಬೈ √3 ಆಗತ್ತೆ. ಸೊ ಇದೇನಾಯ್ತು, ಎ ಬಿ ಯ ಅಳತೆ. ಸೊ ಇಲ್ಲಿ ನಮ್ಗೆ ಮರದ ಎತ್ತರವನ್ನ ಹೇಳ್ಬೇಕು. ಸೊ ಮರದ ಎತ್ತರ ಏನಾಗತ್ತೆ ಹೇಳಿ, ಎ ಬಿ ಪ್ಲಸ್ ಎ ಸಿ ಅಲ್ವಾ. ಸೊ ಎ ಬಿ ಪ್ಲಸ್ ಎ ಸಿ ಮರದ ಎತ್ತರ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ ಆಗಿದೆ. ಈಕ್ವಲ್ ಟು ಇಲ್ಲಿ ಎ ಬಿ ಯ ಅಳತೆ ಎಷ್ಟು ಬಂದಿದೆ, 8 ಡಿವೈಡೆಡ್ ಬೈ √3 ಪ್ಲಸ್ ಎ ಸಿ ಯ ಅಳತೆ 16 ಡಿವೈಡೆಡ್ ಬೈ √3. 16 ಡಿವೈಡೆಡ್ ಬೈ √3. ಸೊ ಇದನ್ನ ಕೂಡಿದಾಗ ನೋಡಿ, ಇಲ್ಲಿ ಛೇದ ಏನಾಗಿದೆ, ಸಮನಾಗಿದೆ ಈ ಒಂದು ಭಿನ್ನ ರಾಶಿಯಲ್ಲಿ. ಸೊ ಇದೇನಾಗತ್ತೆ, 8 ಪ್ಲಸ್ 16 ಡಿವೈಡೆಡ್ ಬೈ √3 ಆಗತ್ತೆ. ಸೊ ಈಕ್ವಲ್ ಟು ಏನಾಗತ್ತೆ, 8 ಪ್ಲಸ್ 16 ಇಸ್ 24 ಡಿವೈಡೆಡ್ ಬೈ √3 ಆಗಿದೆ. ಸೊ ಇಲ್ಲಿ ಅಂಶ ಮತ್ತು ಛೇದಕ್ಕೆ √3 ಇಂದ ಗುಣಿಸ್ತಾ ಇದ್ದೇನೆ. ಸೊ ಇದೇನಾಗತ್ತೆ, 24√3 ಡಿವೈಡೆಡ್ ಬೈ ಏನಾಗತ್ತೆ, √3 ಇಂಟು √3 ಏನಾಗತ್ತೆ ಹೇಳಿ, 3 ಆಗತ್ತೆ. ಸೊ 3 1s 3 1 3, 3 8 24. ಸೊ ಈಕ್ವಲ್ ಟು ಏನಾಗತ್ತೆ, 8√3 ಮೀಟರ್. ಸೊ ಇದೇನಾಗತ್ತೆ ಹೇಳಿ, ಮರದ ಎತ್ತರ. ಸೊ ಇದೇನಾಗತ್ತೆ, ಮರದ ಎತ್ತರ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ 2 ಜಾರು ಬಂಡೆಗಳನ್ನ ಸ್ಥಾಪಿಸಲು ಯೋಜಿಸುತ್ತಾರೆ. 5 ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು 1.5 ಮೀಟರ್ ಎತ್ತರ ಮತ್ತು ನೆಲಕ್ಕೆ 30 ಡಿಗ್ರಿ ಓರೆ ಕೋನ ಉಂಟಾಗುವಂತೆ ಹಾಗೂ ಹಿರಿಯ ಮಕ್ಕಳಿಗೆ ಇಳಿಜಾರು, ಸೊ ಇಲ್ಲಿ ಹಿರಿಯ ಮಕ್ಕಳಿಗೆ 5 ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು 1.5 ಮೀಟರ್ ಎತ್ತರ ಮತ್ತು ನೆಲಕ್ಕೆ 30 ಡಿಗ್ರಿ ಓರೆ ಕೋನ ಉಂಟಾಗುವಂತೆ ಹಾಗೂ ಹಿರಿಯ ಮಕ್ಕಳಿಗೆ ಜಾರು ಬಂಡೆ ಸುಮಾರು 3 ಮೀಟರ್ ಎತ್ತರ ಹಾಗೂ ನೆಲಕ್ಕೆ 60 ಡಿಗ್ರಿ ಓರೆಯಾಗಿರುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ. ಹಾಗಾದರೆ ಈ 2 ಸಂದರ್ಭಗಳಲ್ಲಿ ಜಾರು ಬಂಡೆಯ ಉದ್ದವೆಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಡಯಾಗ್ರಾಮ್ ಅನ್ನ ಹಾಕೊಳ್ಬೇಕು, ಚಿತ್ರವನ್ನ ಬಿಡಿಸ್ಕೊಳ್ಬೇಕು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗ್ತಾ ಇದೆ, 3 ವರ್ಷದ ಮಕ್ಕಳು, ಸೊ 5 ವರ್ಷದ ಕೆಳಗಿನ ಮಕ್ಕಳಿಗೆ ನಿರ್ಮಿಸ್ತಾ ಇರುವ ಜಾರು ಬಂಡೆ. ಸೊ ಇದರ ಎತ್ತರ ಎಷ್ಟಿದೆ ಮಕ್ಕಳೇ, 1.5 ಮೀಟರ್. ಸೊ ಹೀಗಿದೆ. ಸೊ ಇದು ಜಾರು ಬಂಡೆ. ಸೊ ಇಲ್ಲಿಂದ ಜಾರ್ತೀರಾ. ಸೊ ಇದರ ಎತ್ತರ, ನೆಲದಿಂದ ಇದರ ಎತ್ತರ. ಸೊ ಇದೆಷ್ಟಿದೆ,
ಎ ಪಿ ಅಂತ ತಗೊಳ್ಳೋಣ. ಸೊ ಇಲ್ಲಿ ಇದು ಎಷ್ಟು ಕೋನವನ್ನ ಉಂಟು ಮಾಡ್ತಾ ಇದೆ? 30 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತೆ. ಅದೇ ರೀತಿ ಸೊ ಇನ್ನೊಂದು 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ, ಸೊ ಇಲ್ಲಿ ಹಿರಿಯ ಮಕ್ಕಳು ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಈ ಮಕ್ಕಳು ಇದರ ಜಾರುಬಂಡೆಯ ಎತ್ತರ ಎಷ್ಟಿದೆ? ನೆಲದಿಂದ ತುದಿಗೆ 3 ಮೀಟರ್ ಇದೆ. 3 ಮೀಟರ್ ಇದೆ. ಸೊ ಇದರ ಎತ್ತರ 3 ಮೀಟರ್ ಇದೆ. ಸೊ ಹೀಗಿದೆ ಅಂತ ಇಟ್ಕೊಳ್ಳಿ. ಸೊ ಹೀಗಿದೆ. ಓಕೆ, ಸೊ ಇಲ್ಲಿ ಇದನ್ನ ಎ ಅಂತ ಗುರುತಿಸ್ತೇನೆ. ಸೊ ಇದನ್ನ ಬಿ ಆದ್ರೆ, ಸೊ ಇಲ್ಲಿ ಇದನ್ನ ಸಿ ಡಿ ಇ ಅಂತ ಹೆಸರಿಸ್ತೇನೆ. ಸೊ ಇಲ್ಲಿ ಈ ಎ ಸಿ ಬಿ ಹಿರಿಯ ಮಕ್ಕಳಿಗೆ ಇರುವ ಜಾರುಬಂಡಿ ಸುಮಾರು 3 ಮೀಟರ್ ಎತ್ತರ ಹಾಗೂ ನೆಲಕ್ಕೆ 60 ಡಿಗ್ರಿ ಓರೆಯಾಗಿರುವಂತೆ ಸ್ಥಾಪಿಸ್ತಾ ಇದ್ದಾರೆ. ಅಂದ್ರೆ ಈ ಕೋನ ಎಷ್ಟಿದೆ ಮಕ್ಕಳೇ? 60 ಡಿಗ್ರಿ ಆಗಿದೆ. ಸೊ ಇಲ್ಲಿ ಈ ಒಂದು ಎ ಬಿ ಯ ಎತ್ತರ, ಸೊ ಇದು ಹಿರಿಯ ಮಕ್ಕಳಿಗಾಗಿ ಮಾಡಿರುವ ಜಾರುಬಂಡೆಯ ಎತ್ತರ ಎಷ್ಟಿದೆ? 3 ಮೀಟರ್ ಇದೆ. ಸೊ ಇಲ್ಲಿ ಬರೀತೇನೆ 3 ಮೀಟರ್ ಇದರ ಎತ್ತರ. ಸೊ ಈಗ ನಾವೇನ್ ಮಾಡ್ಬೇಕು? ಎರಡೂ ಸಂದರ್ಭಗಳಲ್ಲಿ ಜಾರುಬಂಡೆಯ ಉದ್ದ ಅಂದ್ರೆ ಏನಾಗತ್ತೆ ಮಕ್ಕಳೇ? ಇಲ್ಲಿ ಈ ಜಾರುಬಂಡೆ ಅಂದ್ರೆ ಯಾವ್ದಾಯ್ತು? ಇಡಿ. ಸೊ ಇದರ ಉದ್ದವನ್ನ ಹೇಳ್ಬೇಕು. ಇಲ್ಲಿ ದೊಡ್ಡ ಮಕ್ಕಳಿಗೆ ಮಾಡಿರುವ ಜಾರುಬಂಡೆಯ ಉದ್ದವನ್ನ ಹೇಳ್ಬೇಕಾಗಿದೆ. ಸೊ ಇಲ್ಲಿ ನಾವೇನ್ ಮಾಡೋಣ? ಎ ಸಿ, ಸೊ ಇಲ್ಲಿ ಎ ಸಿ ಏನಾಗಿದೆ? ಎ ಸಿ ದೊಡ್ಡ ಮಕ್ಕಳ ಜಾರುಬಂಡೆ. ಅದೇ ರೀತಿ ಡಿಇ ಏನಾಗಿದೆ ಮಕ್ಕಳೇ? ಚಿಕ್ಕ ಮಕ್ಕಳ ಜಾರುಬಂಡೆ. ಸೊ ಇಲ್ಲಿ ಎ ಬಿ, ಸೊ ಎ ಬಿ ಏನಾಗಿದೆ? 3 ಮೀಟರ್. ಅದೇ ರೀತಿ ಡಿ ಬಿ ಏನಾಗಿದೆ? 1.5 ಮೀಟರ್ ಆಗಿದೆ. ಸೊ ಇಲ್ಲಿ ನಾವೇನ್ ಮಾಡೋಣ? ತ್ರಿಭುಜ ಡಿಬಿಇ, ಸೊ ಚಿಕ್ಕ ಮಕ್ಕಳ ಜಾರುಬಂಡೆ. ಸೊ ಇಲ್ಲಿ ಒಂದು ಲಂಬಕೋನ ತ್ರಿಭುಜವಿದೆ. ಸೊ ಇಲ್ಲಿ ಕೋನ 30 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಗತ್ತೆ? ಡಿಬಿ ಆಗತ್ತೆ. ಸೊ ಅಭಿಮುಖ ಬಾಹು ಡಿಬಿ, ಪಾರ್ಶ್ವ ಬಾಹು ಯಾವ್ದಾಗತ್ತೆ? ಇಬಿ ಆಗತ್ತೆ. ವಿಕರ್ಣ ಯಾವ್ದಾಗತ್ತೆ? ಇಡಿ ಆಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಮ್ಗೇನ್ ಬೇಕಾಗಿದೆ? ಈ ಜಾರುಬಂಡೆಯ ಉದ್ದ ಡಿಇ ಬೇಕಾಗಿದೆ. ಸೊ ಡಿಬಿ ಯ ಅಳತೆ ಗೊತ್ತಿದೆ, ಈ ಬಾಹುವಿನ ಅಳತೆ ಗೊತ್ತಿದೆ. ಹಾಗಾದ್ರೆ ಈ ಬಾಹು ಮತ್ತು ಡಿಇ ಬಾಹುವಿಗೆ ಅನುಪಾತಗಳನ್ನ ಉಂಟು ಮಾಡುವ ತ್ರಿಕೋನ ಮಿತಿ ಯಾವ್ದಾಗತ್ತೆ ಹೇಳಿ? ಸೈನ್ ಅಲ್ವಾ? ಸೊ ಸೈನ್ ಏನ್ ಹೇಳಿ? ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಹಾಗಾಗಿ ಇಲ್ಲಿ ನಾನೇನ್ ಬರೀತೇನೆ? ತ್ರಿಭುಜ ಡಿಬಿಇ ಅಲ್ಲಿ ಸೈನ್ 30 ಡಿಗ್ರಿ. ಸೊ ಸೈನ್ 30 ಡಿಗ್ರಿ ಏನಾಗತ್ತೆ ಹೇಳಿ? ಬಿಡಿ ಡಿವೈಡೆಡ್ ಬೈ ಡಿಇ ಆಗತ್ತೆ. ಸೊ ಬಿಡಿ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಡಿವೈಡೆಡ್ ಬೈ ವಿಕರ್ಣ ಆಗತ್ತೆ. ಸೊ ಇಲ್ಲಿ ಸೈನ್ 30 ಡಿಗ್ರಿ ಅಂದ್ರೆ ಏನಾಗುತ್ತೆ ಮಕ್ಕಳೇ? ಸೈನ್ 30 ಡಿಗ್ರಿ ಅಂದ್ರೆ 1/2 ಇಸ್ ಈಕ್ವಲ್ ಟು ಬಿಡಿ 1.5 ಡಿವೈಡೆಡ್ ಬೈ ಡಿಇ ಆಗತ್ತೆ. ಸೊ ಈ ಡಿಇ ಈಕ್ವಲ್ ಟು ಏನಾಗತ್ತೆ? 2 ಇಂಟು 1.5. ಸೊ ಡಿಇ ಈಕ್ವಲ್ ಟು ಏನಾಗತ್ತೆ ಹೇಳಿ? 3 ಮೀಟರ್. ಸೊ ಹಾಗಾದ್ರೆ ಇಲ್ಲಿ ಚಿಕ್ಕ ಮಕ್ಕಳ ಜಾರುಬಂಡೆಯ ಉದ್ದ ಏನಾಯ್ತು ಹೇಳಿ? ಚಿಕ್ಕ ಮಕ್ಕಳ ಜಾರುಬಂಡೆಯ ಉದ್ದ 3 ಮೀಟರ್. ಸೊ ಈಗ ನಾವೇನ್ ಮಾಡೋಣ? ದೊಡ್ಡ ಮಕ್ಕಳ ಜಾರುಬಂಡೆಯ ಉದ್ದವನ್ನ ಕಂಡು ಹಿಡಿಯೋಣ. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ, ಸೊ ತ್ರಿಭುಜ ಎ ಬಿ ಸಿ ಅಲ್ಲಿ, ಸೊ ಇಲ್ಲೂ ಕೂಡ ಏನಾಗತ್ತೆ ಹೇಳಿ? ಸೈನ್ ಈ ಒಂದು ತ್ರಿಕೋನ ಮಿತಿಯನ್ನ ಬಳಸಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ
ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಸೊ ನಮಗೀಗ ವಿಕರ್ಣದ ಉದ್ದವನ್ನ ಹೇಳ್ಬೇಕು, ಅಂದ್ರೆ ಜಾರು ಬಂಡೆಯ ಉದ್ದವನ್ನ ಹೇಳ್ಬೇಕಾಗಿದೆ ಮಕ್ಕಳೇ. ಸೊ ಈಗ ಏನಾಗುತ್ತೆ ಹೇಳಿ, ಸೈನ್ 60 ಡಿಗ್ರಿ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಎ ಬಿ ಡಿವೈಡೆಡ್ ಬೈ, ಸೊ ಇದೇನಾಗಿದೆ, ಎ ಬಿ ಡಿವೈಡೆಡ್ ಬೈ ಎ ಸಿ ಆಗಿದೆ ಅಲ್ವಾ. ಸೊ ಎ ಸಿ ಆಗಿದೆ, ಎ ಸಿ. ಸೊ ಇಲ್ಲಿ ಸೈನ್ 60 ಡಿಗ್ರಿ ಅಂದ್ರೆ ಏನಾಗುತ್ತೆ, √3 ಡಿವೈಡೆಡ್ ಬೈ 2 ಈಕ್ವಲ್ ಟು ಎ ಬಿ ಯ ಉದ್ದ 3 ಮೀಟರ್ ಡಿವೈಡೆಡ್ ಬೈ ಎ ಸಿ. ಸೊ ಎ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, 3 2 6 ಡಿವೈಡೆಡ್ ಬೈ √3 ಆಗತ್ತೆ ಮಕ್ಕಳೇ. ಸೊ ಈಗ ನಾನೇನ್ ಮಾಡ್ತೇನೆ, ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸ್ತಾ ಇದ್ದೇನೆ. ಸೊ √3 ಡಿವೈಡೆಡ್ ಬೈ √3. ಸೊ ಇದೇನಾಗತ್ತೆ, 6√3 ಡಿವೈಡೆಡ್ ಬೈ 3 ಆಗತ್ತೆ. ಸೊ 3 1 3 3 2 6. ಸೊ ಇದೇನಾಗತ್ತೆ, 2√3 ಮೀಟರ್. ಸೊ ಇದೇನಾಯ್ತು ಹೇಳಿ, ದೊಡ್ಡ ಮಕ್ಕಳ ಜಾರು ಬಂಡೆಯ ಉದ್ದ 2√3 ಮೀಟರ್ ಆಗಿದೆ. ಓಕೆ ಮಕ್ಕಳೇ, ಸೊ ಇನ್ನು ಕೆಲವೊಂದಿಷ್ಟು ಅಭ್ಯಾಸ ಲೆಕ್ಕಗಳಿವೆ. ಸೊ ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ, ಸಿಮಿಲರ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನೀವು ಮೇನ್ ಆಗಿ ಹೇಳಿಕೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಡಯಾಗ್ರಾಮ್ ಅನ್ನ ಬಿಡಿಸ್ಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ತ್ರಿಕೋನಮಿತಿಗಳ ಸಹಾಯದಿಂದ ಏನ್ ಮಾಡ್ಬೇಕು ಮಕ್ಕಳೇ, ಇವುಗಳ ಉದ್ದವನ್ನ ಕಂಡು ಹಿಡಿಬೇಕು ಮಕ್ಕಳೇ. ಸೊ ಇಷ್ಟೇ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೇ. ಮೇನ್ ಅಂದ್ರೆ 3 ಕಾನ್ಸೆಪ್ಟ್ ಇರುತ್ತೆ. ಅವನತ ಕೋನ ಅಂದ್ರೆ ಏನು, ಉನ್ನತ ಕೋನಗಳಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಅದೇ ರೀತಿ ದೃಷ್ಟಿ ರೇಖೆಗಳು ಏನಂತ ತಿಳ್ಕೊಂಡ್ರಿ. ಸೊ ಅದೇ ರೀತಿ ಈ ಒಂದು ಹಿಂದಿನ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆಗಳ ಪರಿಕಲ್ಪನೆಗಳ ಸಹಾಯದಿಂದ ಲೆಕ್ಕಗಳನ್ನ ಬಿಡಿಸ್ತಾ ಹೋಗಿದ್ದೀರ. ಇಷ್ಟೇ ಮಕ್ಕಳೇ. ಆದಷ್ಟು ಲೆಕ್ಕಗಳನ್ನ ಮಾಡ್ತಾ ಹೋದಂಗೆ ನಿಮ್ಗೆ ಕಾನ್ಸೆಪ್ಟ್ ಇನ್ನಷ್ಟು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಈ ಒಂದು ತ್ರಿಕೋನಮಿತಿಯ ಅನ್ವಯಗಳು ಪಾಠ ಇಲ್ಲಿಗೆ ಮುಗಿಯುತ್ತೆ. ಸೊ ಎನಿ ಡೌಟ್ಸ್ ಇನ್ ದಿಸ್ ಚಾಪ್ಟರ್? ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. Okay, thank you all.